ಭಾರತದಲ್ಲಿರ್ತಕ್ಕಂತಹ ರಸಾಯನ ಶಾಸ್ತ್ರವನ್ನ ಸರಿಯಾಗಿ ಅಧ್ಯಯನ ಮಾಡಿದ್ದೇ ಆದರೆ ಬಹುಶಃ ಈ ಭೂಮಿಯ ಮೇಲೆ ಯಾರೂ ಕೂಡ ಹೋಗಿ ವೈದ್ಯರ ಮನೆಯ ಬಾಗಿಲನ್ನ ತಟ್ಟೋ ಅವಶ್ಯಕತೆ ಬರೋದಿಲ್ಲ. ನೀವು ಮನೆ ಪ್ಲಾನೇ ಕೊಡಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಕರ್ಕೊಂಡೋಗಿ ನಿಲ್ಸಿದ್ರೆ, ನಿಮ್ಮ ಮನೆಯನ್ನ ನೋಡಿದ್ರೆ ನಿಮ್ಗೆ ಏನೇನಿದೆ ಪ್ರಾಬ್ಲಮ್ಮು, ನೀವು ಹೇಗಿದ್ದೀರಾ ಅಂತ ಹೇಳಬಲ್ಲೆ. ಇದೇ ಅರಿಶಿನ ತಿಂದರೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿರುವಂಥ ವೈದ್ಯರಿಗೆ ಅರಿಶಿನದಿಂದನೇ ಕ್ಯಾನ್ಸರನ್ನು ಗುಣ ಮಾಡಬಹುದು ಅನ್ನೋದು ಗೊತ್ತಿಲ್ಲ. ನನಗೆ ಯಾರನ್ನು ಬನ್ನಿ ಔಷಧ ಕೊಡ್ತೀನಿ ಅಂತ ಇವತ್ತಿನವರೆಗೆ ಕರೆದಿಲ್ಲ, ನಾ ಕರೆಯೋದು ಇಲ್ಲ. ಮತ್ತೆ ನಾನು ದುಡ್ಡಿಗಾಗಿ ಔಷಧಿಯನ್ನ ಮಾರೋದಿಲ್ಲ. ಎರಡು ಕಣ್ಣಲ್ಲಿ ಒಂದು ಕಣ್ಣನ್ನ ಚೂಸ್ ಮಾಡಬೇಕು ಅಂತ ಹೇಳ್ತಿರೋದು. ಸೊ ನೀವು ಆಯುರ್ವೇದ ಹಾಗೂ ಜ್ಯೋತಿಷ ಎರಡನ್ನೂ ಜೊತೆಲೇ ಮಾಡ್ತೀರಾ. ನಿಮಗೆ ಜಾಸ್ತಿ ಇಷ್ಟವಾದದ್ದು ಯಾವುದು? ನೀವೇ ಹೇಳಿದ್ರಿ, ಕರೆಕ್ಟಾಗೆ ಹೇಳಿದ್ರಿ, ಎರಡೂ ಕಣ್ಣುಗಳು ಅಂತ ಹೇಳಿ. ನನಗೆ ಎರಡೇ ಕಣ್ಣಲ್ಲ, ಇನ್ನು ತುಂಬಾ ಕಣ್ಣಿದೆ ಅನ್ನೋದು ಎಲ್ಲರಿಗೂ ಗೊತ್ತಿಲ್ಲ. ನಿಮ್ಮನ್ನ ನೋಡಿ ನಿಮ್ಮ ಫಾಲೋವರ್ಸ್ ಥರನೇ ಹೇಳಬೇಕು, ಸಾಕಷ್ಟು ಜನ ಹುಡುಗಿರು ಈಗ ಆಯುರ್ವೇದದಲ್ಲಿ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇದ್ದಾರೆ. ನೀವು ಹೇಳ್ದಂಗೆ ಯಾವುದೇ ಒಂದು ಪ್ರಾಬ್ಲಮ್ಗೆ ಬುಡದಿಂದ ಸೊಲ್ಯೂಷನ್ ಹುಡುಕೋದು ಆಯುರ್ವೇದ ಅಷ್ಟೇ, ಮೇಲ್ಮೇಲೆ ಸುಮ್ಮನೆ ಸರ್ಜರಿ ಮಾಡಿ ತೆಗಿಯೋದಲ್ಲ ಇದು. ಈ ನಡುವೆ ಅಂತೂ ಸುಮಾರು ಆಯುರ್ವೇದ ಕಾಲೇಜಸ್ ಶುರು ಆಗೋಗಿದೆ. ಒಂದ್ ಕಡೆ ಭಯ ಆಗತ್ತಾ? ಹೌದು, ಅರ್ಧಂಬರ್ಧ ಶಾಸ್ತ್ರನ ಓದಿ ಅಥವಾ ಅರ್ಧಂಬರ್ಧ ವಿದ್ಯೆನ ಕಲಿತು ಎಲ್ಲರೂ ಆಯುರ್ವೇದಿಕ್ ಡಾಕ್ಟರ್ಸ್ ಆಗಬಹುದು ಅಂತ. ನನಗೆ ಯಾವುದೇ ರೀತಿ ಭಯ ಇಲ್ಲ. ಆದ್ರೆ ಆಯುರ್ವೇದವನ್ನ ಕಲಿಯೋದಷ್ಟೇ ಮುಖ್ಯ ಅಲ್ಲ. ನನ್ನ ಪ್ರಕಾರ ಪ್ರಾಕ್ಟಿಕಲ್ ನಾಲೆಡ್ಜ್ ಅಂತ ಏನ್ ಹೇಳ್ತೀವಿ ಅದು ತುಂಬಾ ಮುಖ್ಯ ಆಗತ್ತೆ. ನೋಡಿ, ಅನುಭವ ಕಲಿಸುವಷ್ಟು ವಿದ್ಯೆ ಯಾವುದು ಕಲಿಸೋದಿಲ್ಲ. ಅನುಭವದಲ್ಲಿಯೇ ನಾನು ಬೇಕಾದಷ್ಟು ಕಂಡುಕೊಂಡಿದ್ದೀನಿ. ನಾನು ಎಷ್ಟೋ ಬಾರಿ ಹೇಳಿದಾಗ ನನಗೆ ಫೀಡ್ಬ್ಯಾಕ್ ಬರುತ್ತಲ್ಲ, ಅದನ್ನ ತಗೊಂಡು ಅದ್ರ ಮೇಲೆ ಬೇಸ್ ಮಾಡಿ ನಾನು ಮತ್ತಷ್ಟು ಚಿಕಿತ್ಸೆಯನ್ನ ಮಾಡ್ತೀನಿ. ಅಂದ್ರೆ ಇದು ಹೇಗೆ ವರ್ಕ್ ಆಗತ್ತೆ ಅಂತ ನಮ್ಗೆ ಯಾವಾಗ ಗೊತ್ತಾಗುತ್ತೆ? ಯಾರಿಗಾದ್ರೂ ಔಷಧಿಯನ್ನ ಕೊಟ್ಟಾಗ ವಾಪಸ್ ಅದರಿಂದ ಉತ್ತರ ಏನ್ ಬರುತ್ತೆ ಅದ್ರ ಬೇಸಿಸ್ ಮೇಲೆನೆ ನಮ್ಗೆ ಗೊತ್ತಾಗ್ತಕ್ಕಂಥದ್ದು. ನನಗೆ ಇದ್ರವರೆಗೆ ಯಾವುದೇ ರೀತಿ ಭಯ ಇಲ್ಲ. ಯಾಕೆ ಅಂದ್ರೆ ದೈವವನ್ನ ನಂಬಿ ಚಿಕಿತ್ಸೆಯನ್ನ ಮಾಡ್ತೀನಿ, ಮತ್ತೊಂದು ಮೂಲವನ್ನ ಪತ್ತೆ ಹಚ್ಕೊಂಡು ಕೆಲಸವನ್ನ ಮಾಡ್ತೀನಿ. ಆದರೆ ಒಳಿತಾಗತ್ತೆ, ಇಲ್ದಿದ್ರೆ ಅವ್ರಿಗೆ ಖಂಡಿತವಾಗಿಯೂ ಏನೂ ಆಗೋದೇ ಇಲ್ಲ. ನಾನು ಸಾಧಾರಣವಾಗಿ ಒಂದು ಸ್ಲೋಗನ್ ತರ ನಾನು ಹೇಳ್ತಾ ಇರ್ತೀನಿ, ಈ ಔಷಧಿ ತಗೊಂಡ ತಕ್ಷಣ ಅಡ್ಡ ಪರಿಣಾಮ ಆಗತ್ತಾ? ಯಾರೋ ಒಬ್ರು ಬೀಟ್ರೂಟ್ ಅಲ್ಲಿ ಏನೋ ಒಂದು ಔಷಧ ಹೇಳಿದೆ, ಇದನ್ನ ತಗೊಂಡ್ರೆ ಏನಾರು ಅಡ್ಡ ಪರಿಣಾಮ ಆಗತ್ತಾ ಅಂತ ಕೇಳಿದ್ರು. ದಿನ ಬೆಳಗಾದ್ರೆ ಬೀಟ್ರೂಟ್ ಪಲ್ಯ ಮಾಡ್ಕೊಂಡು ತಿಂತೀರಾ, ಏನೇನೋ ಕೊಟ್ರೆ ಧೈರ್ಯವಾಗಿ ತಿಂತೀರಾ, ಯಾವ್ಯಾವ್ದೋ ಕೆಮಿಕಲ್ ಸೇರಿಸಿ ಕೊಟ್ಟಿರ್ತಕ್ಕಂಥ ಔಷಧಿಯನ್ನ ಧೈರ್ಯವಾಗಿ ಸೇವನೆ ಮಾಡ್ತೀರಾ. ಬೀಟ್ರೂಟ್ ಅಲ್ಲಿ ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ಕೊಟ್ಟಿರೋ ಔಷಧಿಯನ್ನ ಕುಡೀರಿ ಅಂತಂದ್ರೆ ನಿಮ್ಗೆ ಅಡ್ಡ ಪರಿಣಾಮ ಇದೆಯಾ ಅಂತ ಕೇಳ್ತೀರಾ ಅಲ್ವಾ? ನಾನು ಆತರ ಹೇಳಿದಾಗ ನಾನು ಔಷಧಿಯನ್ನು ಹೇಳಲ್ಲ. ಮತ್ತೆ ಕೆಲವರು ಅನುಮಾನ ವ್ಯಕ್ತಪಡಿಸಿದಾಗ ಔಷಧಿಯನ್ನ ಕೊಡಲ್ಲ. ಕೆಲವರು ಗೋಗರ್ದು ಬಿಡ್ತಾರೆ, ದಯವಿಟ್ಟು ಕೊಡಿ ಅಂತ. ನಾ ಕೊಡಲ್ಲ ಅಂದ್ಮೇಲೆ ಕೊಡೋದೇ ಇಲ್ಲ. ನಾನು ಅಷ್ಟು ಸ್ಟ್ರಿಕ್ಟ್ ನಾನು ಕೊಡ್ಬೇಕಾದ್ರೆ ಕೂಡ. ಮತ್ತೆ ನನಗೆ ಯಾರನ್ನು ಬನ್ನಿ ಔಷಧ ಕೊಡ್ತೀನಿ ಅಂತ ಇವತ್ತಿನವರೆಗೆ ಕರೆದಿಲ್ಲ, ನಾ ಕರೆಯೋದು ಇಲ್ಲ. ನನಗದು ಬೇಕು ಇಲ್ಲ. ಮತ್ತೆ ನಾನು ದುಡ್ಡಿಗಾಗಿ ಔಷಧಿಯನ್ನ ಮಾರೋದಿಲ್ಲ. ನನ್ನ ಹತ್ರ ನಂದೇ ಆದ ಕೆಲವು ಪಾಲಿಸಿಗಳಿದೆ, ನಾನು ಅದ್ರ ಮುಖಾಂತರನೇ ಹೋಗೋದು. ಹಾಗಾಗಿ ನಾನು ಯಾವುದೇ ರೀತಿಯ ಭಯದಿಂದಾಗ್ಲಿ ಏನೋ ಒಂದು ಮಾಡಬೇಕು ಅಂತಾಗ್ಲಿ ನಾನು ಯಾವುದೇ ರೀತಿಯ ಚಿಕಿತ್ಸೆಯನ್ನ ನಾನು ಮಾಡದೇ ಇರೋದ್ರಿಂದ ನನಗೆ ಯಾವ ಭಯವೂ ಇಲ್ಲ. ಫ್ಯಾಂಟಾಸ್ಟಿಕ್. ಸೊ ಈಗ ಒಂದು ಶಾಸ್ತ್ರದಿಂದ ಇನ್ನೊಂದು ಶಾಸ್ತ್ರದ ಕಡೆಗೆ ಹೋಗೋಣ. ಸುಮಾರು ಜನಕ್ಕೆ ಗೊತ್ತಿದೆ ಗೌರಿ ಅಮ್ಮನ ಯಾರ್ಯಾರು ಹೋಗಿ ಮೀಟ್ ಮಾಡ್ತೀರಾ ಅವರು ಆಸ್ಟ್ರಾಲಜಿ ಬಗ್ಗೆನೂ ಬಂದು ನಿಮಗೆ ಕೇಳ್ತಾರೆ. ಶ್ರೀ ಮುಕ್ತಿನಾಗ ದೇವಸ್ಥಾನದಲ್ಲಿ ಕೂಡ ನೀವು ಈಗ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿದ್ದೀರಾ, ಸೊ ಕಾರ್ಯದರ್ಶಿಗಳಾಗಿದ್ದೀರಾ ಅಲ್ಲಿ ನೀವು. ಇದರ ಕನೆಕ್ಷನ್ ಏನಾದರೂ ಇದೆಯಾ? ಆಸ್ಟ್ರಾಲಜಿಗೂ ದೇವಸ್ಥಾನಕ್ಕೂ ಕಾರ್ಯದರ್ಶಿ ಆಗಿರೋದು ಅಥವಾ ಆಸ್ಟ್ರಾಲಜಿ ಆಯುರ್ವೇದಗೂ ಏನಾದ್ರೂ ಕನೆಕ್ಷನ್ ಅನ್ನೋದಿದೆಯಾ? ಅಸ್ಟ್ರಾಲಜಿಯನ್ನ ನೋಡುವಾಗ ಯಾವ ಗ್ರಹ ಇವರಿಗೆ ಯಾವ ಒಂದು ರೀತಿಯ ಒಂದು ಮನೆಯಲ್ಲಿದೆ, ಇವಾಗ ಆರೋಗ್ಯ ಸ್ಥಾನವನ್ನ ನೋಡುವಾಗ ಆರೋಗ್ಯ ಸ್ಥಾನಾಧಿಪತಿ ಯಾರಾಗಿದ್ದಾನೆ, ಅವನು ಎಲ್ಲಿದ್ದಾನೆ, ಅವನು ಯಾರ ಜೊತೆಯಲ್ಲಿ ಇದ್ದಾನೆ ಅಂತೆಲ್ಲ ನೋಡಿದಾಗ ಇವರಿಗೆ ಇಂತಹ ಕಾಯಿಲೆ ಬಂದಿರೋಕ್ಕೆ ಸಾಧ್ಯ ಇರುತ್ತೆ. ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ನಾನು ವಾಸ್ತುವಿನ ಬಗ್ಗೆ ಹೇಳ್ತಾ ಇದ್ದೆ. ಅವರಿಗೆ ಇಂತಹ ಜಾಗದಲ್ಲಿ ಅಡಿಗೆಯನ್ನ ಮಾಡ್ತಾ ಇದ್ದದ್ದೇ ಆದ್ರೆ ಆ ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ಆ ಮನೆಗೆ ಬಂದ ನಂತರದಲ್ಲಿ ಸಕ್ಕರೆ ಕಾಯಿಲೆ ಬಂದಿರುತ್ತೆ ಅಂತ ಏನೋ ಮಾತಿನ ವರಸೆಯಲ್ಲಿ ಹೇಳ್ತಾ ಇದ್ದೆ. ತಕ್ಷಣ ಮುಂದಿನ ವಾರವೇ ಅವರು ಬಂದ್ರು, ಭೇಟಿ ಮಾಡಿದ್ರು. ನೀವು ಹೇಳಿದ ಪ್ರತಿಯೊಂದು ಮಾತು ಕೂಡ ನನ್ನನ್ನೇ ನೋಡಿ ಹೇಳ್ದಾಗಿತ್ತು. ನಾವು ಆ ಮನೆಗೆ ಬಂದ್ಮೇಲೆ ನನಗೆ ಈ ರೀತಿ ಆಯ್ತು, ಹೀಗೀಗಾಗಿದೆ ಅಂತ ಹೇಳ್ತಾ ಹೋದ್ರು. ಇದನ್ನೇ ನಾನು ಹೇಳಿದ್ದು ಅನುಭವ ಅಂತ ಹೇಳಿ. ನನಗೆ ನೀವು ಮನೆ ಪ್ಲಾನೇ ಕೊಡ್ಬೇಕಾಗಿಲ್ಲ. ನಿಮ್ಮ ಮನೆ ಬಾಗ್ಲಲ್ಲಿ ಕರ್ಕೊಂಡೋಗಿ ನಿಲ್ಸಿದ್ರೆ, ನಿಮ್ಮ ಮನೆಯನ್ನ ನೋಡಿದ್ರೆ ನಿಮ್ಗೆ ಏನೇನ್
ಏನೇನಿದೆ ಪ್ರಾಬ್ಲಮ್ಮು ನೀವು ಹೇಗಿದ್ದೀರಾ ಅಂತ ಹೇಳಬಲ್ಲೆ. ಅಷ್ಟು ಅನುಭವ ನನಗಾಗಿದೆ. ಜ್ಯೋತಿಷ್ಯ ಶಾಸ್ತ್ರ ಅಂತಕ್ಕಂಥದ್ದು ಬಂದು ಬಹಳ ವಿಶೇಷವಾದ ಜ್ಞಾನ. ಅದು ಅಂತಹ ಒಂದು ಜ್ಞಾನವನ್ನ ಕಲ್ಸ್ಕೊಟ್ಟಂತಹ ಬುನಾದಿ ಹಾಕೊಟ್ಟವರು ನಮ್ಮ ತಂದೆಯವರು. ಚಿಕ್ಕ ಮಕ್ಕಳಿಂದ ನಮಗೆ ಪಂಚಾಂಗ ನೋಡೋದು ಹೇಳ್ಕೊಡ್ತಾ ಇದ್ರು. ಹಸ್ತರೇಖೆಯಲ್ಲಿ ಬುಧ ಪರ್ವದಿಂದ ಶುಕ್ರ ಪರ್ವದಿಂದ ಬುಧ ಪರ್ವಕ್ಕೆ ರೇಖೆ ಬಂದ್ರೆ ಏನಾಗತ್ತೆ, ಇದು ಗುರುವಿನ ಪರ್ವದಲ್ಲಿ ಇದೆಲ್ಲನೂ ಕೂಡ ಹೇಳ್ಕೊಡ್ತಾ ಇದ್ರು. ಮತ್ತೆ ಜ್ಯೋತಿಷ್ಯದಲ್ಲಿ ಕೂಡ ಯಾವ ಗ್ರಹದ ಜೊತೆಯಲ್ಲಿ ಯಾರಿದ್ದಾಗ ಏನಾಗುತ್ತೆ, ಈ ರೀತಿ ನಮಗೆ ಗೊತ್ತಿಲ್ದಿರ ಕಲ್ತಂತಹ ವಿದ್ಯೆ ಇದೆ ಯಾವುದು. ಮತ್ತೆ ನಾವು ಇದನ್ನ ಕಲಿಬೇಕು, ಇದ್ರಲ್ಲಿ ದುಡ್ಡು ಸಂಪಾದನೆ ಮಾಡ್ಬೇಕು ಅಂತ ಕಲ್ತದ್ದು ಎರಡೂ ಅಲ್ಲ, ಆಯುರ್ವೇದನೂ ಅಲ್ಲ, ಜ್ಯೋತಿಷ್ಯನೂ ಅಲ್ಲ. ಹಾಗಾಗಿ ಈ ಜ್ಯೋತಿಷ್ಯ ಹೇಳಿ ಹೇಳಿ ನೋಡಿ ನೋಡಿ ಹೇಗಾಗಿದೆ ಅಂದ್ರೆ, ಯಾರು ಕೆಲವರಂತಾರೆ ಇವತ್ತು ಜಾತಕ ಕೊಟ್ಟು ಹೋಗ್ತೀವಿ, ನಾಳೆ ಬರೋಣವಾ ಹೇಳ್ತೀರಾ, ನೋಡಿಟ್ಟಿರ್ತೀರಾ ಅಂತ, ಕೂತ್ಕೊಳ್ಳಿ 5 ನಿಮಿಷದಲ್ಲಿ ಹೇಳ್ತೀನಿ ಅಂತ ಹೇಳ್ತೀನಿ. ಒಂದು ದಿವಸ ನೋಡ್ಬೇಕಾಗಿಲ್ಲ, ಲಗ್ನ ಭಾವವನ್ನ ನೋಡಿದಾಗ್ಲೇ ಇವ್ರ ಜೀವನ ಏನು ಅನ್ನೋದು ಅರ್ಧ ಭಾಗ ಅಲ್ಲಿಯೇ ಅರ್ಥ ಆಗೋಗುತ್ತೆ. ನಂತರದಲ್ಲಿ ಒಂದು ನಿಮಿಷ ಆ ಒಂದು ಲೆಕ್ಕಾಚಾರವನ್ನ ನೋಡ್ಕೊಂಡಾಗ ಇವರ ಸಮಸ್ಯೆ ಏನು, ಇವರು ಯಾಕಾಗಿ ಬಂದಿರಬಹುದು ಎಲ್ಲವನ್ನೂ ಹೇಳುವಂತಹ ಬಹಳ ವಿಶೇಷವಾದ ಜ್ಞಾನ ಜ್ಯೋತಿಷ್ಯ ಜ್ಞಾನ. ಆದ್ರೆ ಪುಸ್ತಕವನ್ನ ಓದಿ ಮಾತ್ರ ಜ್ಯೋತಿಷ್ಯವನ್ನ ಕಲಿತಾಗ ಅದನ್ನ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೂ ಅನುಭವ ಬೇಕು. ನೋಡಿ, ಇರೋದೇ 9 ಗ್ರಹ. ಈ 9 ಗ್ರಹಗಳು ಎಷ್ಟು ರೀತಿ ಕಾಂಬಿನೇಷನ್ ಆಗಬಹುದು. ಇಷ್ಟು ಕೋಟ್ಯಾಂತರ ಜನ ಇದ್ದಾರೆ, ಅಷ್ಟು ಜನರಲ್ಲಿ ಒಬ್ಬೊಬ್ರದ್ದು ಒಂದೊಂದು ರೀತಿ ಜೀವನ ಇರುತ್ತೆ. 9 ಗ್ರಹ ಇರತಕ್ಕಂಥದ್ದು. ನಾನು ಅದನ್ನ ಅಡಿಗೆ ವಿಚಾರದಲ್ಲೂ ಹೇಳ್ತಾ ಇರ್ತೀನಿ. ಹುಳಿ, ಉಪ್ಪು, ಖಾರ, ಸಿಹಿ ಇರೋದೇ ಷಡ್ರಸಗಳು. ಇದೇ 6 ರಸವನ್ನ ಇಟ್ಕೊಂಡು ಎಷ್ಟು ಅಡಿಗೆ ಮಾಡ್ತೀವಿ, ಎಷ್ಟು ಹೊಸ ಹೊಸ ಅದರಲ್ಲಿ ಬದಲಾವಣೆಗಳನ್ನ ರೂಪಾಂತರಗಳನ್ನ ಮಾಡ್ತಾನೆ ಇರ್ತೀವಿ. ಹಾಗೇನೆ ಸಂಗೀತದಲ್ಲೂ ಅಷ್ಟೇ ಇರುವುದೇ 7 ಸ್ವರ. 7 ಸ್ವರದಲ್ಲಿ ಎಷ್ಟು ಲಕ್ಷಾಂತರ ರಾಗಗಳು ಹುಟ್ಕೊಳ್ತಾನೆ ಇದೆ. ಸಂಗೀತದಲ್ಲಿ ಒಂದು ದಿವಸ ಕೇಳಿದ ಹಾಡು ಇನ್ನೊಂದು ದಿವಸ ಕೇಳಿರಲ್ಲ ನಾವು. ಅದರಿಂದ ಈ ಒಂದು ಜ್ಯೋತಿಷ್ಯದಲ್ಲೂ ಅಷ್ಟೇ ಈ 9 ಗ್ರಹದಲ್ಲಿ ಎಷ್ಟು ಕಾಂಬಿನೇಷನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಇದು ಹೇಗೆ ನಮ್ಗೆ ಅರ್ಥ ಆಗತ್ತೆ ಅಂದ್ರೆ, ನೋಡ್ತಾ 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 ಅದನ್ನ ಅವ್ರ ಜೀವನಕ್ಕೆ ನಾವು ಇದನ್ನ ಒಂದ್ ರೀತಿ ತಾಳೆ ಮಾಡ್ಕೊಳ್ತಾ ನಮ್ಗೆ ಇವರು ಜೀವನ ಹೀಗಿದೆ, ಈ ತರ ಗ್ರಹ ಸ್ಥಿತಿ ಇದ್ದಾಗ ಅಂತ ಗೊತ್ತಾಗೋದ್ರೆ ತಕ್ಷಣ ಗೊತ್ತಾಗೋಗುತ್ತೆ. ಅವ್ರು ಬಂದ ತಕ್ಷಣ ಜಾತಕ ನೋಡಿದ ತಕ್ಷಣ ಇವ್ರ ಸಮಸ್ಯೆ ಇಂಥದ್ದು ಅಂತ. ಬಹುಶಃ ಈ ಜ್ಯೋತಿಷ್ಯವನ್ನ ನೋಡೋದಿಕ್ಕೆ ಶುರು ಮಾಡಿ ಕೂಡ ಸುಮಾರು ನಾನೊಂದು 25 ವರ್ಷದಿಂದ ನೋಡ್ತಾ ಇದ್ದೀನಿ. ಹಾಗಾಗಿ ಅದರದ್ದು ಕೂಡ ಅದರದ್ದೇ ಆದ ಒಂದು ಅನುಭವದಿಂದನೇ ಹೆಚ್ಚು ಕಲ್ತಿದ್ದೀನಿ ನಾನು ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಸೊ ಈಗ ತುಂಬಾ ಕಠಿಣವಾದ ಪ್ರಶ್ನೆ, 2 ಕಣ್ಣಲ್ಲಿ ಒಂದು ಕಣ್ಣನ್ನ ಚೂಸ್ ಮಾಡ್ಬೇಕು ಅಂತ ಕೇಳ್ತಿರೋದು. ಸೊ ನೀವು ಆಯುರ್ವೇದ ಹಾಗೂ ಜ್ಯೋತಿಷ ಎರಡನ್ನೂ ಜೊತೆಲೇ ಮಾಡ್ತೀರಾ. ನಿಮಗೆ ಜಾಸ್ತಿ ಇಷ್ಟವಾದದ್ದು ಯಾವುದು? 2 ಖುಷಿಯನ್ನೇ ಕೊಡುತ್ತೆ. ಯಾಕೆಂದ್ರೆ ಜ್ಯೋತಿಷ್ಯದಲ್ಲಿ ಎಷ್ಟೋ ಜನ ಅವರ ಜೀವನಗಳ ಬದಲಾಗೋಗಿದೆ. ತುಂಬಾ ಕಠಿಣ ಪರಿಸ್ಥಿತಿಯಲ್ಲಿ ಇರುವಾಗ ಬಂದವು ಮತ್ತೆ ಅವರು ಎಷ್ಟು ಸಂತೋಷವಾಗಿ ಬರ್ತಾರೆ ಅಂದ್ರೆ, ಅವ್ರ ಮುಖದಲ್ಲಿ ಸಂತೋಷ ನೋಡಿದಾಗ ಅಯ್ಯೋ ಎಲ್ಲೋ ಒಂದ್ ಚೂರ್ ಕಲ್ತಿದ್ ವಿದ್ಯೆ ಇಷ್ಟೊಂದು ಸಾರ್ಥಕವಾಯ್ತಲ್ಲ ಅಂತ ಸಂತೋಷ ಆಗತ್ತೆ. ಅದೇ ರೀತಿ ಈ ಆರೋಗ್ಯದಲ್ಲಿ ದೊಡ್ಡ ದೊಡ್ಡ ಸಮಸ್ಯೆ ಹೊತ್ಕೊಂಡ್ ಬರ್ತಾರೆ. ಎಷ್ಟು ಸಂತೋಷ. ಒಬ್ರು ಅಮೆರಿಕಾದಿಂದ ಬರೀ ನಿಮ್ಗೆ ಥ್ಯಾಂಕ್ಸ್ ಹೇಳಕ್ಕೋಸ್ಕರ ನಾನು 1-2 ದಿವಸದ ಮಟ್ಟಿಗೆ ನಾನು ಇದ್ದು ಹೋಗೋದಿಕ್ಕೆ ಬಂದಿದ್ದೀನಿ, ಎಂತ ಮಿರಾಕಲ್ ಮಾಡಿದ್ರಿ, ನಾವ್ ಇದನ್ನೆಲ್ಲ ನಂಬ್ತಾನೆ ಇರ್ಲಿಲ್ಲ, ನಮ್ಮ ಅಮ್ಮನ ಬಲವಂತಕ್ಕೆ ಬಂದು ನಿಮ್ಮ ಹತ್ರ ಔಷಧ ತಗೊಂಡಿದ್ದು, ನಾನು ಇವತ್ತು ಆರಾಮಾಗಿದ್ದೀನಿ, ತುಂಬಾ ಚೆನ್ನಾಗಿದ್ದೀನಿ, ನೀವು ಏನ್ ಕೇಳಿದ್ರು ಕೊಡ್ತೀನಿ ಅಂದ್ರು. ನಂಗೆ ಏನು ಕೊಡೋದೇನು ಬೇಡ, ನೀವು ಚೆನ್ನಾಗಿದ್ದೀನಿ ಅಂತ ಹೇಳಿದ್ರಲ್ಲ ಅಷ್ಟೇ ಸಾಕು ನಂಗೆ ಅಂತ ಹೇಳಿ ಕಳಿಸ್ತೆ. ಅಂದ್ರೆ ಆ ಒಂದು ಫೀಡ್ಬ್ಯಾಕ್ ಬಂದಾಗ ಆಗುವ ಸಂತೋಷ ಇದೆಯಲ್ಲ, ಅದು ನೀವು ಕೋಟಿ ಕೊಟ್ಟರು ನಿಮ್ಗೆ ಆ ಸಂತೋಷ ಸಿಕ್ಕೋದಿಲ್ಲ. ನೀವೇ ಹೇಳಿದ್ರಿ, ಕರೆಕ್ಟಾಗೆ ಹೇಳಿದ್ರಿ, 2 ಕಣ್ಣುಗಳು ಅಂತ ಹೇಳಿ. ನನಗೆ 2 ಕಣ್ಣಲ್ಲ, ಇನ್ನು ತುಂಬಾ ಕಣ್ಣಿದೆ ಅನ್ನೋದು ಎಲ್ಲರಿಗೂ ಗೊತ್ತಿಲ್ಲ. ಆದ್ರೆ ಇವತ್ತಿನ ಮಟ್ಟಿಗೆ ಹೇಳೋದಾದ್ರೆ ನಾನು ಆರೋಗ್ಯ ಶಾಸ್ತ್ರದಲ್ಲಿ ಹೆಚ್ಚು ಒಂದು ರೀತಿಯ ಕ್ರಾಂತಿಯನ್ನೇ ಮಾಡಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಕೇವಲ ಇರೋ ಅಡಿಗೆ ಮನೆಯ ಸಾಂಬಾರ ಪದಾರ್ಥದ ಡಬ್ಬಿಯಲ್ಲಿರೋ ಅಷ್ಟೇ ಪದಾರ್ಥದಲ್ಲಿ ಬೇಕಾದಷ್ಟು ಸಮಸ್ಯೆಗಳನ್ನು ಪರಿಹರಿಸಿದ್ದೀನಿ. ಅಬ್ಸಲ್ಯೂಟ್ಲಿ, ಅದೇನೋ ಕರೆಕ್ಟ್ ಆಗಿ ಹೇಳಿದಾರ ಗೌರಿಯಮ್ಮ. ನೀವಂತೂ ಕಂಪ್ಲೀಟ್ ರೆವಲ್ಯೂಷನೈಸ್ ಆಗೋಗಿದೆ ಆಯುರ್ವೇದ. ಸುಮಾರು ಜನ ಈ ಪ್ರಶ್ನೆನ ಯಾವಾಗ್ಲೂ ಕೇಳ್ತಾರೆ. ಎಸ್ಪೆಷಲಿ ಈ ಸೋಷಿಯಲ್ ಮೀಡಿಯಾ ಬಂದಾದ್ಮೇಲಂತೂ ಎಲ್ಲಾ ಮಿತ್ನ ಡಿಬಂಕ್ ಮಾಡಬೇಕು ಅಂತ ಶುರು ಮಾಡ್ಕೊಂಡಿದ್ದಾರೆ. ಇಲ್ಲ, ಈ ಇಂಗ್ಲಿಷ್ ಮೆಡಿಸಿನ್ ಆಲೋಪತಿನೇ ಬೆಸ್ಟು, ಅದನ್ನ ಏನಕ್ಕಂದ್ರೆ ಅದಕ್ಕೆ ಸೈಂಟಿಫಿಕ್ ಎವಿಡೆನ್ಸ್ ಅನ್ನೋದಿದೆ. ಆಯುರ್ವೇದನಲ್ಲಿ ನಿಮಗೆ ಸೈಂಟಿಫಿಕ್ ಎವಿಡೆನ್ಸ್ ಅನ್ನೋದು ಏನೂ ಇಲ್ಲ. ಪ್ರೂಫ್ ಇದೆ, ಹೌದು ವರ್ಕ್ ಆಗಿದೆ ಅಂತ, ಬಟ್ ಜನ ಇದನ್ನ ನೋಡ್ತಾ ಇಲ್ಲ. ಅವ್ರಿಗೆ ಸೈಂಟಿಫಿಕ್ ಎವಿಡೆನ್ಸ್ ಬೇಕು. ಏನಕ್ಕಂದ್ರೆ ಆಯುರ್ವೇದನಲ್ಲಿ ವಿದ್ಯೆ ಇದೆ, ಶಾಸ್ತ್ರ ಇದೆ. ಅದು ಓದ್ದವ್ರಿಗೆ ಗೊತ್ತು, ತಿಳಿದವ್ರಿಗೆ ಗೊತ್ತು, ಅನುಭವಿಸಿದವ್ರಿಗೆ ಗೊತ್ತು, ಹೌದು ಇದು ವರ್ಕ್ ಆಗಿದೆ ಅಂತ. ಬಟ್ ಈ ತರ ಸೈಂಟಿಫಿಕ್ ಆಗಿ ಇಲ್ಲ, ನನಗೆ ಏನಾದ್ರೂ ಒಂದು ಪ್ರೂಫ್ ಬೇಕು ಅಂದ್ರೆ ಏನ್ ಹೇಳ್ತಾರ ಅಂತವ್ರಿಗೆ? ಆಯುರ್ವೇದದಲ್ಲಿ ಬರ್ತಕ್ಕಂಥದ್ದು
ನಾನು ಹೇಳಿರೋದಾಗ್ಲಿ ಇನ್ನೊಬ್ರು ಹೇಳಿರೋದಾಗ್ಲಿ ಏನೂ ಅಲ್ಲ. ಇದಕ್ಕೆ 5-6 ವರ್ಷ, ಸಾವಿರಾರು ವರ್ಷಗಳ ಹಿಂದಿನ ಇತಿಹಾಸ ಇದೆ. ಅನೇಕ ವರ್ಷಗಳ ಹಿಂದೆ ಒಬ್ರು ಪಾಶ್ಚಿಮಾತ್ಯ ವಿಜ್ಞಾನಿ ಒಬ್ರು ಹೇಳಿದ್ರು, ಭಾರತದಲ್ಲಿರ್ತಕ್ಕಂತಹ ರಸಾಯನ ಶಾಸ್ತ್ರವನ್ನ ಸರಿಯಾಗಿ ಅಧ್ಯಯನ ಮಾಡಿದ್ದೇ ಆದರೆ ಬಹುಶಃ ಈ ಭೂಮಿಯ ಮೇಲೆ ಯಾರೂ ಕೂಡ ಹೋಗಿ ವೈದ್ಯರ ಮನೆಯ ಬಾಗಿಲನ್ನ ತಟ್ಟ ಅವಶ್ಯಕತೆ ಬರೋದಿಲ್ಲ ಅಂತ ಹೇಳಿ ದೊಡ್ಡ ವಿಜ್ಞಾನಿ. ಅಂತಹವರೆಲ್ಲರೂ ಕೂಡ ನಮ್ಮ ದೇಶದ ವಿದ್ಯೆಯ ಬಗ್ಗೆ ಅಂತಹ ಒಳ್ಳೆಯ ಒಂದು ಅಭಿಪ್ರಾಯ ಇದೆ. ಮತ್ತೆ ತುಂಬಾ ಹಿಂದೆ ಋಷಿ ಮುನಿಗಳು ಕಂಡುಹಿಡಿದಿರ್ತಕ್ಕಂತಹ ಇದು ವಿದ್ಯೆ, ಇದು ನಾವಾಗ್ಲಿ ಮತ್ತೊಬ್ಬರಾಗ್ಲಿ ಯಾರೋ ಮಾಡಿಟ್ಟಿರುವಂಥದ್ದಲ್ಲ. ಈ ಸುಶ್ರುತ ಸಂಹಿತೆ ಇರ್ತಕ್ಕಂಥದ್ದು ಮತ್ತೆ ಚರಕ ಸಂಹಿತೆಯಲ್ಲಿ ಇದರಲ್ಲೆಲ್ಲ ಕೂಡ ಎಷ್ಟೊಂದು ವಿಷಯ ಬರುತ್ತೆ ಅಂದ್ರೆ, ಸುಮ್ಮನೆ ಸಮಯ ಇದ್ರೆ ಒಂದು ಸಣ್ಣ ಕಥೆ ಹೇಳ್ತೀನಿ. ಹೇಳಿ. ಒಬ್ಬ ನಳಂದ ವಿಶ್ವವಿದ್ಯಾಲಯದಲ್ಲೇ ಓದಬೇಕು ಅಂತ ಹೇಳಿ ಆಸಕ್ತಿಯಿಂದ ಒಬ್ಬ ವ್ಯಕ್ತಿ ಹೋಗಿ ಅಲ್ಲಿ ತುಂಬಾ ಕಷ್ಟಪಡ್ತಾನೆ. ಯಾರನ್ನ ಇಲ್ಲಿ ನಾನು ಹಿಡಿದ್ರೆ ನನಗೆ ವಿದ್ಯೆ ಸಿಕ್ಕತ್ತೆ ಅಂತ. ಅವನಿಗೆ ಎಲ್ಲೂ ಯಾರನ್ನು ಹಿಡಿಯೋಕೆ ಗೊತ್ತಾಗೋದೇ ಇಲ್ಲ. ಅವನಿಗೆ ತುಂಬಾ ಬೇಜಾರಾಗಿ ಅಲ್ಲೊಂದು ಮರದ ಕೆಳಗೆ ಕೂತಿರ್ತಾನೆ. ಒಬ್ರು ಋಷಿಗಳು ಬರ್ತಾರೆ ಆ ಜಾಗದಿಂದ. ಬಂದಾಗ ಇವನನ್ನ ನೋಡ್ತಾರೆ, ಏನಕ್ಕೆ ಇಲ್ಲಿ ಕೂತಿದ್ದೀಯಾ ನೀನು, ಇಲ್ಲೆಲ್ಲ ಹಾಗೆಲ್ಲ ಕೂತ್ಕೋಬಾರ್ದು, ಇದು ವಿದ್ಯಾರ್ಥಿಗಳಿರ್ತಕ್ಕಂಥ ವಿಶ್ವವಿದ್ಯಾಲಯ ಅಂತ ಹೇಳಿ. ಅವನು ಅವಾಗ ಅವ್ರ ಹತ್ರ ಹೇಳ್ಕೊಳ್ತಾನೆ, ನಾನು ಇದಕ್ಕಾಗಿ ಬಂದಿದ್ದೀನಿ ಅಂತ ಹೇಳಿ. ಅವರು ಅವನನ್ನ ಬಾ ನನ್ನ ಜೊತೆ ಅಂತ ಕರ್ಕೊಂಡೋಗಿ ಅವ್ರ ಆಶ್ರಮಕ್ಕೆ ಕರ್ಕೊಂಡೋಗಿ ಅವ್ರಿಗೆ ಸಂಪೂರ್ಣವಾಗಿ ಆಯುರ್ವೇದದ ಪಾಠವನ್ನು ಅಂದರೆ ಆ ಜ್ಞಾನವನ್ನು ಸಂಪೂರ್ಣವಾಗಿ ಅವ್ರಿಗೆ ಕಲಿಸ್ತಾರೆ. ಒಂದು ದಿವಸ ಇದ್ದಕ್ಕಿದ್ದಾಗೆ ಒಬ್ರು ಮಹಾರಾಜರು ಆಶ್ರಮಕ್ಕೆ ಬರ್ತಾ ಇದ್ದಾರೆ. ಅದಕ್ಕಾಗಿ ನೀನು ಈ ದಾರಿಯನ್ನ ತೆರವು ಮಾಡಿ ಸಂಪೂರ್ಣವಾಗಿ ಇರ್ತಕ್ಕಂಥ ಗಿಡ ಬಳ್ಳಿಗಳೆಲ್ಲಾನು ದೂರ ಮಾಡಿ ರಸ್ತೆಯನ್ನ ಮಾಡಿ ಅವ್ರು ಬರೋದಕ್ಕೆ ಅವಕಾಶ ಮಾಡಿಕೊಡು ಅಂತ ಹೇಳ್ತಾರೆ. ಆಯ್ತು ಮಾಡ್ತೀನಿ ಅಂತ ಹೋಗ್ತಾನೆ. ಉದ್ದಕ್ಕೂ ಹೋಗ್ತಾನೆ ಬರ್ತಾನೆ. ಇಡೀ ದಿವಸ ತುಂಬಾ ಕಷ್ಟಪಡ್ತಾನೆ. ವಾಪಸ್ ಬಂದ್ಬಿಡ್ತಾನೆ. ಅವನ ಕೈಲಿ ಆಗೋದಿಲ್ಲ. ಸಾಯಂಕಾಲ ಬಂದು ಹೇಳ್ತಾನೆ, ಗುರುಗಳೇ ದಯಮಾಡಿ ನನ್ನನ್ನು ಕ್ಷಮಿಸಿ, ನನಗೆ ನೀವು ಹೇಳಿದ ಕೆಲಸ ಮಾಡಲಿಕ್ಕಾಗಲಿಲ್ಲ, ನಾನು ಸೋತಿದ್ದೇನೆ ಈ ಕೆಲಸದಲ್ಲಿ ಅಂತ. ಯಾಕೆ ನಿಂಗೆ ಅಷ್ಟೊಂದು ಶ್ರಮ ಆಯಿತಾ ಅಂತ ಅವರು ಗದರಿಸ್ತಾರೆ. ಅದಕ್ಕೆ ಇಲ್ಲ, ಶ್ರಮ ಏನೂ ಇಲ್ಲ, ಆದರೆ ಈ ಮಾರ್ಗದಲ್ಲಿ ಬೆಳೆದಿರ್ತಕ್ಕಂತಹ ಪ್ರತಿಯೊಂದು ಗಿಡದೂ ಕೂಡ ತುಂಬ ಅಮೂಲ್ಯವಾದ ಔಷಧೀಯ ಗುಣಗಳು ಇರ್ತಕ್ಕಂತಹ ಸಸ್ಯಗಳು. ಇದನ್ನು ಹೇಗೆ ನಾನು ಕತ್ತರಿಸಿ ಬಿಸಾಕ್ಲಿ, ನನ್ನ ಕೈಲಿ ಈ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆವಾಗ ಗುರುಗಳು ಹೇಳ್ತಾರೆ, ಇವತ್ತಿಗೆ ನಿನಗೆ ಪಾಠ ಹೇಳ್ಕೊಟ್ಟಿದ್ದು ಸಾರ್ಥಕ ಆಯಿತು, ನೀನು ಪೂರ್ಣವಾಗಿ ವಿದ್ಯೆಯನ್ನು ಪಡ್ಕೊಂಡಿದ್ದೀಯಾ, ನೀನು ಇನ್ನೆಲ್ಲಿ ಬೇಕಾದರೂ ಹೋಗಿ ಬದುಕು ಅಂತ ಹೇಳಿ ಅವರು ಕೂಡ ಮುಂದೆ ಒಂದು ದಿವಸ ದೊಡ್ಡ ಋಷಿಗಳಾಗ್ತಾರೆ. ಯಾಕೆ ಹೇಳಿದೆ ಅಂದರೆ, ನಮ್ಮ ಸಸ್ಯ ಸಂಪತ್ತು ಋಷಿ ಮುನಿಗಳು ಮಾಡಿಟ್ಟಿರ್ತಕ್ಕಂಥದ್ದು. ಇದೇ ಅರಿಶಿನ ತಿಂದರೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿರುವಂಥ ವೈದ್ಯರಿಗೆ ಅರಿಶಿನದಿಂದನೇ ಕ್ಯಾನ್ಸರನ್ನು ಗುಣ ಮಾಡಬಹುದು ಅನ್ನೋದು ಗೊತ್ತಿಲ್ಲ. ಯಾಕೆ ಅಂದರೆ, ನಾನು ಮೊನ್ನೆ ಯಾವುದೋ ಒಂದು ಬ್ಯಾಂಗ್ಳೂರು ಯೂನಿವರ್ಸಿಟಿಯ ಒಂದು ಇದೇ ತರಹ ದೊಡ್ಡ ಕಾರ್ಯಕ್ರಮಕ್ಕೆ ನನಗೆ 1 hour ಒಂದು ಟಾಕ್ ಕೊಟ್ಟಿದ್ರು, ಒಂದು ಸಬ್ಜೆಕ್ಟ್ ಕೊಟ್ಟು ಮಾತನಾಡಬೇಕು ಅಂತ. ಎಲ್ಲ ದೊಡ್ಡ ದೊಡ್ಡ ವೈದ್ಯರೇ ಬಂದಿದ್ದು. ನಾನು ಅಲ್ಲಿಗೆ ಸರಿ ಹೋಗುವ ವ್ಯಕ್ತಿಯೇ ಅಲ್ಲ, ಆದರೂ ನನ್ನನ್ನು ಕರೆಸಿದ್ರು. ನಾನು ಮಾತನಾಡಿದ್ಮೇಲೆ ಅಲ್ಲೊಬ್ರು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಇದ್ರು. ಅವ್ರಿಗೆ ಹೇಳಿದೆ ಮಾತನಾಡ್ತಾ, ನಾವು ಸುಮ್ಮನೆ ಹಿಂಗೆ ಕಾಫಿ ಕುಡಿತಾ ಮಾತನಾಡುವಾಗ ಅವ್ರಿಗೆ ಹೇಳಿದೆ, ಸರ್ ಇವತ್ತು ನಾನು ನೀವು ಇಬ್ಬರೂನುವೆ ಒಂದಾಗ್ಬಿಟ್ರೆ ಈ ಭೂಮಿ ಮೇಲೆ ಕ್ಯಾನ್ಸರ್ನ ನಿರ್ಮೂಲನ ಮಾಡಕ್ಕೆ ಸಾಧ್ಯ ಇದೆ. ಆದ್ರೆ ವಿ ಆರ್ 2 ಪ್ಯಾರಲಲ್ ಲೈನ್ಸ್. ನಾವಿಬ್ರು ಮೀಟೇ ಆಗೋದಿಲ್ಲ. ನಮಗೆ ನಾವು ಹೇಳೋ ಸಿದ್ಧಾಂತ ನೀವು ಒಪ್ಪಕ್ ತಯಾರಿಲ್ಲ, ನೀವು ಹೇಳೋ ಸಿದ್ಧಾಂತ ನಾವು ಒಪ್ಪಾರು ಒಪ್ಪುತ್ತೀವಿ. ಕೆಲವೊಮ್ಮೆ ನಿಮ್ಮ ಸಹಾಯವೂ ಬೇಕು. ಕತ್ತರಿಸ್ಬೇಕು ಅನ್ನೋ ಜಾಗದಲ್ಲಿ ಕತ್ತರಿಸ್ಬೇಕು, ಆದ್ರೆ ಅದನ್ನ ಸರಿ ಮಾಡಿ ಮತ್ತೆ ಅದು ಬೆಳೆದೇ ಇದ್ದಾಗೆ ಮಾಡೋದಕ್ಕೆ ನಮ್ಮ ಸಹಾಯ ಬೇಕಾಗತ್ತೆ. ನಾವಿಬ್ರು ಸೇರಿದ್ರೆ ಜನಗಳಿಗೆ ಸಹಾಯ ಆಗತ್ತೆ. ಆದ್ರೆ ನಮ್ಮಲ್ಲಿ ಏನೋ ಒಂದು ಈಗೋ ಇಟ್ಕೊಂಡು ನಾವೇನ್ ಮಾಡ್ತಾ ಇದೀವಿ, ನನ್ನ ಸಿದ್ಧಾಂತ ಸರಿ ಅಂತ ನಾನು, ನಿಮ್ಮ ಸಿದ್ಧಾಂತ ಸರಿ ಅಂತ ನೀವು, ನಾವಿಬ್ರು ಹೀಗೆ ಕೂತ್ಕೊಂಡು ಇವತ್ತು ಸಫರರ್ಸು ಪಬ್ಲಿಕ್ ಆಗ್ತಾ ಇದ್ದಾರೆ ಅನ್ನೋ ಮಾತು ಹೇಳಿದೆ. ಅವರು 1 ನಿಮಿಷ ಕಣ್ಣು ಮುಚ್ಚಿಬಿಟ್ಟು ಜೋರಾಗಿ ಚಪ್ಪಾಳೆ ಹೊಡೆದ್ರು. ಯಾಕೆ ಅಂದರೆ, ಈ ಒಂದು ಶಾಸ್ತ್ರದಲ್ಲಿ ತುಂಬ ಒಳ್ಳೆಯ ಮಾಹಿತಿ ಇದೆ, ತುಂಬ ಒಳ್ಳೆಯ ಚಿಕಿತ್ಸೆಗಳಿದೆ. ನಾವು ಉಪಯೋಗಿಸ್ಕೊಳ್ಳೋಕ್ಕೆ ನಾವು ಹಿಂಜರಿತಾ ಇದ್ದೀವಿ. ಹಾಗಾಗಿ ಈ 2 ವೈದ್ಯಕೀಯ ಸಂಸ್ಥೆ, ನಾನು ಈ ಮೂಲಕ ಹೇಳೋದೇನು ಅಂದರೆ, ಯಾವುದೇ ಅಲೋಪತಿಯ ವೈದ್ಯರು ಓದುವ ಒಂದು ವಿಷಯಗಳ ಜೊತೆಯಲ್ಲಿ ಆಯುರ್ವೇದದ ಬೇಸಿಕ್ ಪ್ರಿನ್ಸಿಪಲ್ಸ್ ಅನ್ನ ಒಂದು ಸಬ್ಜೆಕ್ಟ್ ಆಗಿ ಇಡ್ಲಿ. ಆವಾಗ ಇದರದ ಮೂಲ ಒಂದು ಕೆಲವೊಂದು ರೋಗ ಪತ್ತೆ ಹಚ್ಚುವಿಕೆ ಇರಬಹುದು, ಕೆಲವೊಂದು ವಿಜ್ಞಾನವನ್ನ ಅವರು ಕಲಿತಾಗ ಅವರು ಕೂಡ ವೈದ್ಯರಾಗಿ ಯಶಸ್ಸನ್ನ ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಯಾರೇ ಡಾಕ್ಟರ್ ಓದ್ಲಿ, ಅವ್ರಿಗೆ ಒಂದು ಸಬ್ಜೆಕ್ಟ್ ಅನ್ನ ಆಯುರ್ವೇದ ಶಾಸ್ತ್ರವನ್ನ ಇಡಬೇಕು. ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್
ಲೈಫ್ ಏನಿದೆ ಅನ್ನೋದನ್ನ ಅವರು ತಿಳ್ಕೋಬೇಕು. ಆವಾಗ ಅವರ ಜೀವನದಲ್ಲಿ ಅವರು ಯಶಸ್ಸು ಕಾಣ್ತಾರೆ. ಅವರನ್ನ ನಂಬಿ ಬರ್ತಕ್ಕಂತಹ ವೈದ್ಯೋ ನಾರಾಯಣೋ ಹರಿಹಿ. ಯಾಕೆಂದ್ರೆ ತುಂಬಾ ನೋವಿದ್ದಾಗ ಆ ನೋವನ್ನ ನಿವಾರಣೆ ಮಾಡಿದಾಗ ಅವನೇ ಭಗವಂತನ ಸ್ವರೂಪದಲ್ಲಿ ಕಾಣಿಸ್ಕೊಳ್ತಾನೆ. ಹಾಗಾಗಿ ಆ ಒಂದು ಪದಕ್ಕೆ ಅರ್ಥವನ್ನ ಕೊಡುವಂತವ್ರು ವೈದ್ಯರಾಗಬೇಕು. ಅಲ್ಲ, ಇವಾಗ ರೇಡಿಯೋ ಸಿಟಿ ಮೂಲಕ ಎಲ್ಲಾ ವೈದ್ಯರು ಕೇಳಿಸ್ಕೊಂತಿರೋರ್ಗೆಲ್ಲರಿಗೂ ಇದನ್ನೇ ನಾವು ಕೂಡ ಹೇಳ್ತಾ ಇರೋದು. ಬಟ್ ಎಷ್ಟು ಒಂಥರ ಹೊಸ ಡಾಕ್ಟರ್ಸೇ ಹುಟ್ಟು ಬಿಡ್ತಾರೆ. ಅವರಿಗೆ ಒಂದ್ ಕಡೆ ಆಯುರ್ವೇದ, ಇನ್ನೊಂದ್ ಕಡೆ ಆಲೋಪತಿ, ದ ಬೆಸ್ಟ್ ಆಫ್ ಬೋತ್ ವರ್ಲ್ಡ್ಸ್ ಅಂತ ಹೇಳ್ದಂಗೆ ಜನರಿಗೆ ಸಹಾಯ ಮಾಡಿದಷ್ಟು ಇನ್ನೇನ್ ಬೇಕಾಗತ್ತೆ ಹೇಳಿ. ಸೊ ದಟ್ ಇಸ್ ಫ್ಯಾಂಟಾಸ್ಟಿಕ್. ಸೊ ಈಗ ಫೈನಲ್ ಆಗಿ ಗೌರಮ್ಮ, ಯಾರ್ಯಾರು ಆಯುರ್ವೇದ ಕಲಿಬೇಕು ಅಂತ ಇದ್ದಾರೋ, ಇವಾಗ ಆಯುರ್ವೇದಕ್ಕೆ ಬರಬೇಕು ಅಂತ ಇದ್ದಾರೋ, ನಮ್ಮ ಎಲ್ಲ ಲಿಸ್ನರ್ಸ್ಗೋಸ್ಕರ ಏನ್ ಹೇಳ್ಬೇಕು ಅಂತ ಇಷ್ಟಪಡ್ತೀರಾ ನೀವು? ಖಂಡಿತ ಎಲ್ಲರೂ ಬನ್ನಿ. ಬರೀ ವೈದ್ಯರಾಗಬೇಕು ಅಂತಾನೆ ಬರಬೇಡಿ. ಎಲ್ಲರೂ ಇದೊಂದು ಜ್ಞಾನವನ್ನ ಸಂಪಾದನೆ ಮಾಡಬೇಕು ಅಂತ ಬನ್ನಿ. ಪ್ರತಿಯೊಬ್ಬ ವ್ಯಕ್ತಿಗೂ, ಪ್ರತಿಯೊಬ್ಬ ಮನುಷ್ಯನಿಗೂ ಈ ಒಂದು ವಿದ್ಯೆಯ ಅಗತ್ಯ ಇದೆ. ಮತ್ತೆ ನೋಡಿ, ಪ್ರಾಣಿಗಳು, ಪಶು ಪಕ್ಷಿಗಳು ಯಾರು ಡಾಕ್ಟರ್ ಮನೆಗೆ ಹೋಗಿ ಬಾಗಿಲು ತಟ್ತಾರ? ಇಲ್ಲ. ನಾಯಿಗೆ ತುಂಬಾ ಅನಾರೋಗ್ಯ ಆದಾಗ ಒಂದಿಷ್ಟು ಹುಲ್ಲು ತಿಂದು ವಾಂತಿ ಮಾಡಿ ತನ್ನ ಹೊಟ್ಟೆಯನ್ನ ಶುದ್ಧಿ ಮಾಡ್ಕೊಳ್ಳುತ್ತೆ. ಯಾಕೆ? ಅದಕ್ಕೆ ಭಗವಂತ ಏನೋ ಒಂದು ಜ್ಞಾನವನ್ನ ಕೊಟ್ಟಿದ್ದಾನೆ. ಇನ್ನು ತುಂಬಾ ವಿಶೇಷ ಜ್ಞಾನ ತುಂಬಿರ್ತಕ್ಕಂತಹ ಮನುಷ್ಯರೆಲ್ಲರೂ ಕೂಡ ನನ್ನ ಪ್ರಕಾರ ಸ್ವಲ್ಪ ಮಟ್ಟಿಗಾದ್ರೂ ಕೂಡ ಈ ಒಂದು ಜ್ಞಾನವನ್ನ ಪಡ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು. ಹಾಗಾಗಿ ಹೆಚ್ಚು ಹೆಚ್ಚು ಆಯುರ್ವೇದದ ವೈದ್ಯರುಗಳು ಹುಟ್ಟುಕೊಳ್ಬೇಕು. ಎಲ್ಲಿಂದ ಶುರು ಮಾಡೋದು? ಜನ ನಮ್ಮಂಥ ಇವಾಗ ಕಾಮನ್ ಪೀಪಲ್ ಶುರು ಮಾಡಬೇಕು ಅಂದ್ರೆ ಆಯುರ್ವೇದ ಕಲಿಯೋಕೆ ಎಲ್ಲಿಂದ ಶುರು ಮಾಡೋದು? ಇವಾಗ ನಾನು ಪ್ರತಿನಿತ್ಯ ಹೇಳ್ತೀನಿ. ದಿನ ಒಂದು ಹೆಚ್ಚು ಕಡಿಮೆ 10 ವರ್ಷದಿಂದ ಪ್ರತಿನಿತ್ಯ ಒಂದು ವಿಷಯವನ್ನ ಹೇಳ್ತಾನೆ ಇದ್ದೀನಿ. ಆಯುರ್ವೇದಿಕ್ ಕಾಲೇಜ್ ಪ್ರಿನ್ಸಿಪಾಲ್ಗಳು ಇವಾಗಿರೋರು ಕೂಡ ಬಂದು ನನ್ನನ್ನ ಭೇಟಿ ಮಾಡಿ, ಎಲ್ಲಿಂದ ತರ್ತಾ ಇದ್ದೀರಮ್ಮ ನೀವು ವಿಷಯವನ್ನ? ನಾನು ಕೇಳ್ತಾನೆ ಇದ್ದೀನಿ ಎಷ್ಟೊಂದು ವರ್ಷಗಳಿಂದ ಅಂತ ಹೇಳ್ತಾ ಇದ್ದಾರೆ. ಕೇಳುವ ವಿಷಯಗಳನ್ನ ಸಂಗ್ರಹ ಮಾಡ್ಕೊಳ್ಳಿ. ನಾವು ನಾನೇ 6 ಪುಸ್ತಕ ಬರ್ದಿದ್ದೀನಿ. ಇನ್ನು ನನಗಿನ್ನ ವಿಶೇಷ ಜ್ಞಾನ ಇರತಕ್ಕಂಥವ್ರು ಈ ಭೂಮಿ ಮೇಲೆ ಸಹಸ್ರ ಜನ ಇದ್ದಾರೆ. ಆ ಪುಸ್ತಕ ಓದುವ ಅಭ್ಯಾಸ ಮೊದಲು ಕಲೀರಿ. ಪುಸ್ತಕಗಳಲ್ಲಿ ಬೇಕಾದಷ್ಟು ಜ್ಞಾನ ಭಂಡಾರ ತುಂಬಿ ತುಳುಕಾಡ್ತಾ ಇದೆ. ಅದನ್ನೆಲ್ಲ ಸಂಗ್ರಹ ಮಾಡ್ಕೊಳ್ಳಿ. ಯಾರು ಹೋಗಿ ಶಾಲೆಗೆ ಹೋಗಿ ಕಲಿಬೇಕಾಗಿಲ್ಲ. ಒಂದು ಪುಸ್ತಕ ಆಯುರ್ವೇದಕ್ಕೆ ಸಂಬಂಧಪಟ್ಟಿದ್ದು ಮೂಲ, ಯಾವುದೋ ಒಂದು ಮೂಲದಲ್ಲಿ ಇರ್ತಕ್ಕಂಥ ಸಣ್ಣ ಸಣ್ಣ ವಿಷಯಗಳಿರೋದಿರ್ಬೋದು, ಸೊಪ್ಪು ಸದೆಗಳಲ್ಲಿ ಇರ್ತಕ್ಕಂಥದ್ದಿರ್ಬೋದು, ಅದನ್ನೆಲ್ಲ ತಂದು ಓದಿ ತಿಳ್ಕೊಳ್ಳೋಣ. ಕನಿಷ್ಠ ನಮ್ಮ ಮನೆಯನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋಷ್ಟು ಕಲ್ತ್ಕೊಳ್ಳೋಣ. ಎಲ್ಲರೂ ಅವ್ರವ್ರ ಮನೆಯವ್ರನ್ನ, ಅವ್ರ ಮಕ್ಕಳನ್ನ, ಅವ್ರ ಗಂಡಂದ್ರನ್ನ ಎಲ್ಲ ರಕ್ಷಣೆ ಮಾಡ್ತಾ ಬಂದ್ರೆ ಎಂತಹ ಆರೋಗ್ಯಕರವಾದ ಸಮಾಜ ನಿರ್ಮಾಣ ಮಾಡೋದ್ರಲ್ಲಿ ಏನೂ ಕಷ್ಟ ಇಲ್ಲ. ಫ್ಯಾಂಟಾಸ್ಟಿಕ್ ಗೌರಿಯಮ್ಮ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ನಿಮ್ಮನ್ನ ಫೈನಲ್ ಆಗಿ ಮುಖಾಮುಖಿ ಇವತ್ತು ಇಂಟರ್ವ್ಯೂ ಮಾಡಿದ್ದಕ್ಕೆ. ದಿನ ಬೆಳಗಾದ್ರೆ ಟಿಪ್ಸ್ ಸಿಂಪ್ಲಿ ಆರೋಗ್ಯನಲ್ಲಿ ಕೊಡ್ತೀನಿ. ಬಟ್ ಇವತ್ತು ನಿಮ್ಮ ಕಡೆಯಿಂದ ನಿಮ್ಮ ಜೀವನದ ಬಗ್ಗೆ ಇಷ್ಟೊಂದು ತಿಳ್ಕೊಂಡು ನೀವು ಹೇಳಿರೋ ತರ ಈಗ ಆಯುರ್ವೇದ ಈ ಶಾಸ್ತ್ರದಲ್ಲಿ ಒಂದು ಕಂಪ್ಲೀಟ್ ಟರ್ನ್ ಓವರೇ ಆಗೋಗಿದೆ ಅಂತ ಹೇಳಬೇಕು. ಚೇಂಜ್ ಮೇಕರ್ ಆಗಿ ಇವತ್ತು ಬಂದಿದ್ದಾರೆ. ತುಂಬಾ ಖುಷಿ ಆಯ್ತು. ತುಂಬಾ ಥ್ಯಾಂಕ್ಸ್. ಧನ್ಯವಾದಗಳು. ನಿಮಗೂ ಕೂಡ ನಮ್ಮನ್ನ ಕರೆಸಿ ಇಲ್ಲಿ ಒಳಗಡೆ ಇರತಕ್ಕಂತಹ ವಿಷಯಗಳನ್ನ ಜನಗಳ ಜೊತೆ ಹಂಚ್ಕೊಳ್ಳೋಕ್ಕೆ ನೀವು ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ. ರೇಡಿಯೋ ಸಿಟಿಗೆ ಮತ್ತೆ ಪಲ್ಲವಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.